ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಏನೇ ಆದರೂ ಒಂಥರ ಅಡ್ಡ ಥರ ಇರೋದು ಜಯನಗರ 4 ಬ್ಲಾಕ್. ಇಲ್ಲಿ ತುಂಬ ಜನ ಇದ್ದಾರೆ, ರಾಜಕೀಯ ಚರ್ಚೆ ಅಫ್ಕೋರ್ಸ್ ಇಲ್ಲೂ ಕೂಡ ಬಿಸಿ ಬಿಸಿ ಕಾವೇರಿ ಇದೆ. ಮಾತಾಡ್ಸೋಣ, ಇಲ್ಲಿ ತುಂಬ ಜನ ಇದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಕೃಷ್ಣಪ್ಪ ಅಂತ ಮೇಡಮ್. ಈಗ 33 ವರ್ಷಗಳ ಕಾಲ BJP ದಿಗ್ವಿಜಯ ಸಾಧಿಸ್ತು ಈ ಕ್ಷೇತ್ರದಲ್ಲಿ, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ. ಈಗ 2ನೇ ಟರ್ಮ್ ಮತ್ತೆ ತೇಜಸ್ವಿ ಸೂರ್ಯ ಅವ್ರಿಗೆ ಅವಕಾಶ ಸಿಗ್ತಾ ಇದೆ. ಅನಂತಕುಮಾರ್ ಅವ್ರನ್ನ ಈಗಲೂ ಜನ ನೆನಪು ಮಾಡ್ಕೊಳ್ತಿದ್ದಾರೆ. 2ನೇ ಟರ್ಮ್ಗೆ ತೇಜಸ್ವಿ ಸೂರ್ಯ ಅವ್ರಿಗೆ ಟಿಕೆಟ್ ಕೊಟ್ಟಿರೋದು ನೋಡಿದ್ರೆ ಕಂಪ್ಲೀಟ್ ಆಗಿ ಇಲ್ಲಿನ ಜನ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ, ಈ ಸಾರಿ ಚೇಂಜ್ ಮಾಡೋಣ ಅಂತ ಸೌಮ್ಯ ರೆಡ್ಡಿ ಅವರಿಗೆ ಹಾಕೋಣ ಅಂತಿದ್ದೀನಿ. ಕಾರಣ ಹೊಸಬರು ಇಲ್ಲಿ ಏನಂತೆ, ನೆಕ್ಸ್ಟ್ ಬೇಕಾದ್ರೆ ಇವರಿಗೆ ಸೂರ್ಯನಿಗೆ ಹಾಕ್ಸೋಣ. ಈ ಬಾರಿ ಸೌಮ್ಯ ರೆಡ್ಡಿಗೆ ಹಾಕೋಣ, ನೆಕ್ಸ್ಟ್ ನಿಂತರೆ ಸೂರ್ಯನಿಗೆ ಹಾಕೋಣ. ಕಂಪ್ಯಾರಿಟಿವ್ ಬರುತ್ತೆ, ಇಬ್ಬರಿಗೂ ಏನು ತುಲನೆ ಮಾಡ್ಬೋದು. ಅವಾಗ ಒಬ್ಬರೇ ಇದ್ದರೆ ಒಬ್ಬರನ್ನೇ ಗೆಲ್ಲಿಸ್ಬಾರ್ದು. ಯಾವಾಗ ನೀವು ಯಾವ ಮಾನದಂಡದ ಆಧಾರದ ಮೇಲೆ ಈ ಸಲ ವೋಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನಾವು ಯಾವುದೇ ವ್ಯಕ್ತಿ ಮೇಲೆ ನಾವು ಪಕ್ಷದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ವ್ಯಕ್ತಿ ಮೇಲೆ ಮಾಡ್ತಾ ಇದ್ದೀನಿ. ಅದರಲ್ಲೂ ನಾವು ಯಾರು ಓಟ್ ಹಾಕ್ರೆ ಅದು ಓಟು ಮೋದಿಯವ್ರಿಗೆ ಹೋಗಬೇಕು. ಯಾಕೆಂದರೆ ನಾವು ಹಿಂದೂ ರಾಷ್ಟ್ರನ ಹಿಂದೂ ದೇಶದ ನಾಯಕನೇ ರೂಲ್ ಮಾಡಬೇಕು ಹೊರತು ಬೇರೆ ಯಾವುದೋ ಜನಾಂಗದವ್ರು ಬಂದು ಆಳಲಿಕ್ಕೆ ನಾವು ಇಷ್ಟಪಡಲ್ಲ. ತುಂಬಾ ಸಲ ಏನಾಗುತ್ತೆ ಅಂದ್ರೆ, ಈಗ ಸೆಂಟ್ರಲ್ ಅಲ್ಲಿ ಮೋದಿ ಬೇಕು ಅಂತ ಹೇಳಿದ್ರು ನಮ್ಮ ಸ್ಥಳೀಯ ನಾಯಕರು ಯಾರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಯಾರು ನಮಗೆ ಕೈ ಸಿಗ್ತಾರೆ ಅಂತ. ಸೊ ಮೋದಿ ಮುಖ ನೋಡಿ ಓಟ್ ಹಾಕ್ತೀರಾ ಅಥವಾ ಸ್ಥಳೀಯ ನಾಯಕರ ಮುಖ ನೋಡಿ? ಸ್ಥಳೀಯ ನಾಯಕರು ಜೊತೆಗೆ ಮೋದಿ ವರ್ಚಸ್ಸು. ಆಚೆ ಕಡೆ ನಮ್ಮ ದೇಶ ವಿದೇಶಗಳಲ್ಲಿ ಮೋದಿ ವರ್ಚಸ್ಸು ಮೇಯ್ನಾಗಿ ನೋಡ್ತೀವಿ. ಇಲ್ಲಿ ತೇಜಸ್ವಿ ಸೂರ್ಯ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಯುವಕರು ಭಾಳ ಇಷ್ಟ ಅವ್ರು, ನಮಗೆ ಖಂಡಿತ ಅವ್ರಿಗೆ ಓಟ್ ಹಾಕ್ತೀವಿ, ಗೆಲ್ಲಿಸ್ತೀವಿ. ನೀವು ತುಂಬಾ ಚುನಾವಣೆ ನೋಡಿರ್ತೀರಾ ಸರ್ ಅಫ್ಕೋರ್ಸ್. ಈಗ ನಾನು ಆಗ್ಲೇ ಅನಂತಕುಮಾರ್ ಸರ್ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದೆ. ಅವ್ರ ಪತ್ನಿಗೆ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋ ಬೇಸರ, ಅವ್ರಿಗೆ ಮೋಸ ಆಯಿತು ಅಂತ ಏನಾರು ಅನ್ಸುತ್ತಾ BJPಲಿ? ಇಲ್ಲಮ್ಮ, ಯುವಕರು ಯಂಗ್ಸ್ಟರ್ಸ್ ಬರಬೇಕು. ಅವ್ರು ಹೇಳ್ತಾರೆ, ನಾನು ಒಪ್ಪಲ್ಲ, ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡಬೇಕು, ಕೊಟ್ಟಿದ್ದಾರೆ. ತೇಜಸ್ವಿ ಸೂರ್ಯ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಐ ರಿಯಲಿ ಅಪ್ರಿಷಿಯೇಟ್ ಹಿಮ್, ವಿ ಆಲ್ ಸಪೋರ್ಟ್. ಈಗ ರಾಮಲಿಂಗಾರೆಡ್ಡಿ ಅವರ ಒಂದು ವರ್ಚಸ್ಸು ಸೌಮ್ಯ ರೆಡ್ಡಿ ಅವರನ್ನು ಗೆಲ್ಸಿದ್ರೆ ಮತ್ತಷ್ಟು ನಮಗೆ ಹೆಲ್ಪ್ ಆಗುತ್ತೆ ಅನ್ಸುತ್ತಾ, ಅಥವಾ ತೇಜಸ್ವಿ ಸೂರ್ಯನೇ ಮತ್ತೊಮ್ಮೆ ಆಯ್ಕೆಯಾಗಿ ಬರಲಿ ಅನ್ಸುತ್ತಾ? ತೇಜಸ್ವಿನಿ ಸೂರ್ಯ ಇದುವರೆಗೆ 5 ವರ್ಷ 1 ರೂಪಾಯಿ ಕೆಲಸ ಮಾಡಿಲ್ಲ, 4 ಆಣೆ ಅನುದಾನ ತರಲಿಲ್ಲ, ಮೋದಿಗೆ ಮಸ್ಕ ಹೊಡ್ಕೊಂಡು ಕುಂತಿರೋದು ಏನೂ ಇಲ್ಲ. ಇನ್ನೂ ಹೇಳ್ತೀನಿ ಕೇಳಿ, ರಾಮಲಿಂಗಾರೆಡ್ಡಿಯವರು ಈ ಇಡೀ ಬೆಂಗಳೂರಿಗೆ ಅಂಥ MLA ಇನ್ನು ಹುಟ್ಟೋದಿಲ್ಲ. ಯಾಕೆಂದರೆ ಸಜ್ಜನಶೀಲ ರಾಜಕಾರಣಿ. ಎಲ್ಲರೂ ಈಗ ಯಾರ್ಯಾರು ಮಾತಾಡ್ತಾರೋ ಅವರು ಕೂಡ ರಾಮಲಿಂಗಾರೆಡ್ಡಿ ಪ್ರಯೋಜನ ಪಡೆದವ್ರೆ. ಈಗೇನೋ ಹೇಳ್ತಾರಷ್ಟೇ, ನಾವು ದೊಡ್ಡವರಾಗಿದ್ದೀವಿ ಅಂತ. ಸೌಮ್ಯ ರೆಡ್ಡಿಯವರು ಇದುವರೆಗೆ 5 ವರ್ಷ MLA ಆಗಿದ್ದರು. MLA ಆದಾಗ BJP ಗೌರ್ಮೆಂಟ್ ಇತ್ತು, ಅವರು ಅಲ್ಲಿಂದ ಅನುದಾನ ತಂದಿದ್ರು, ಮಸ್ತಾಗಿ ಅನುದಾನ ತಂದಿದ್ರು ಜಯನಗರ ಕ್ಷೇತ್ರಕ್ಕೆ. 1 ರೂಪಾಯಿ ಲಂಚ ತಗೊಳ್ದಿರ ಕೆಲಸ ಮಾಡಿಸಿದ್ದು ಹೆಣ್ಣು ಮಗು ಇದ್ದರೆ ಸೌಮ್ಯ ರೆಡ್ಡಿ. ಅದಕ್ಕೋಸ್ಕರ ಸೌಮ್ಯ ರೆಡ್ಡಿಯವರು ಏನೋ ಒಂದು ಅನಿವಾರ್ಯ ಕಾರಣದಿಂದ ಅವ್ರು ಸೋತಿದ್ದು ಬಿಡಿ, ಅದು ಮೋಸ ಮಾಡಿ ಸೋತಿದ್ದು. ಅದು ಬಿಟ್ಟರೆ ಬೇರೆ ಇಲ್ಲ. ರಾಮಲಿಂಗಾರೆಡ್ಡಿಯವರ ಪ್ರಭಾವ ಇರ್ತದೆ, ಬಟ್ ಆದರೆ ರಾಮಲಿಂಗಾರೆಡ್ಡಿಯವ್ರು ಹೇಳ್ದಂಗೆ ಕೇಳ್ಕೊಂಡೇನು ಪಾರ್ಲಿಮೆಂಟಲ್ಲಿ ಸೌಮ್ಯ ರೆಡ್ಡಿ ಕೆಲಸ ಮಾಡಲ್ಲ. ಅವರು ವಿದ್ಯಾವಂತ ಮಹಿಳೆ. ಅಲ್ಲೇನು ಇದೆ ಅನುದಾನ ತಂದು ನಮ್ಮ ಕರ್ನಾಟಕಕ್ಕೆ, ಅದರಲ್ಲೂ ನಮ್ಮ ಬೆಂಗಳೂರು ಸೌತಿಗೆ ಸಹಾಯ ಮಾಡುವಂಥ ಎಮ್ಮ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಈಗ ಕುಟುಂಬ ರಾಜಕಾರಣದ ಬಗ್ಗೆ ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ದೊಡ್ಡ ಚರ್ಚೆ ನಡೀತಿದೆ, ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾರೆ. ಬೆಂಗಳೂರು ಸೌತ್ ನೋಡಿದಾಗ ಈಗ ಸೌಮ್ಯ ರೆಡ್ಡಿ ಮೇಲೆ ಆಪಾದನೆ BJP ಮಾಡಕ್ಕೆ ಬಂದರೆ ತೇಜಸ್ವಿ ಸೂರ್ಯ ಕತೆ ಏನು, ಅವರು ಕುಟುಂಬ ರಾಜಕಾರಣ, ಬಸವನಗುಡಿ ಯಾರ ಕ್ಷೇತ್ರ ಅನ್ನೋ ಪ್ರಶ್ನೆ ಬರುತ್ತೆ. ಅಂದರೆ ಇಲ್ಲಿ ಕುಟುಂಬ ರಾಜಕಾರಣ ಅನ್ನೋದು ಇಂಪಾರ್ಟೆಂಟ್ ಆಗಲ್ವಾ ಈ ಕ್ಷೇತ್ರದಲ್ಲಿ? ಇಲ್ಲಿ ಏನಾಗಿದೆ ಅಂದರೆ, ನಾನು ಅಂತ ಒಬ್ಬೊಬ್ಬರು ಕಿತ್ತಾಡ್ತಿದ್ದಾರೆ. ನಡುಮಧ್ಯ ನಾವು ಸಾಯ್ತಾ ಇದ್ದೀವಿ. ಇಲ್ಲಿ ಯಾರು ಉದ್ಧಾರ ಮಾಡ್ತಾ ಇಲ್ಲ. ಅವ್ರೇನಾರ ಬಸ್ ಬಗ್ಗೆ ಫ್ರೀ ಬಿಟ್ಟ ಅಂದರೆ, ಅದೆಲ್ಲ ಫ್ರೀ ಬಿಟ್ಟ ಅಂದರೆ ಯಾಕೆ ಬಿಟ್ಟರು ಫ್ರೀ ಅಂತ ಹೇಳ್ತಾರೆ. ನಮಗೆ ಬೇಕಾಗಿರೋದು ಏನು ಗೊತ್ತಾ, ಇಲ್ಲಿ ನಾನು ಬಡವರಿಗೆ ಏನು ಮಾಡಿದೆ, ಬಡವರಿಗೆ ಏನು ಸಿಗ್ತಾ ಇದೆ, ಏನು ಸವಲತ್ತಿದೆ ಅದನ್ನು ಮಾಡಿ ತೋರಿಸುವ ಪಕ್ಷ ಬೇಕು ನಮಗೆ. ಇಲ್ಲಿ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಎಲ್ಲ ಮಾಡ್ಕೊಂಡು ತಿರುಗಾಡಿದ್ರಲ್ಲ. ನಾವು ಕಲಬೇಡ, ಕೊಲಬೇಡ, ಉಸಿಯ ನುಡಿಯಲ ಬೇಡ, ಅನ್ಯರನ್ನು ಹಿಂಸೆ ಪಡ, ತನ್ನನ್ನು ಬಣ್ಣಿಸಬೇಡ, ಇದರ ಅಳಿಯಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಕೂಡಲ ಸಂಗಮ ದೇವ ತನ್ನ ಪರಿ ಅಂತ ಬಸವಣ್ಣನವರು ಹೇಳಿದ್ದಾರೆ. ಬಸವಣ್ಣ ದೇಶದಲ್ಲಿ ಹುಟ್ಟೆ ಯತ್ನಾಳು ಉಲ್ಟಾ ಸೀದಾ ಹಿಂದೂ ಮುಸ್ಲಿಂ ಬಗ್ಗೆ ಮಾತಾಡ್ತಾನೆ. ಏನು ಮಾತಾಡಿದ ಸ್ಫಟಿಕದ ಸಲಾಕೆ ಅಂತ ಇರಬೇಕು, ಮಾಡಿಕ್ಕಿದ ದೀಪ್ತಿ ಅಂತ ಇರಬೇಕು.
ಮುತ್ತಿನಂತೆ ಇರಬೇಕು. ಈ ಮಾಟಿಗೆ ನಡೆದಿದ್ದಾರೆ ಬೆಚ್ಚರೋ ದೇವರ ಭಾವ ಬರೀ ಹೇಳೋದಂತೆ. ಅಲ್ಲಿ ಇದ್ಬಿಟ್ಟು ಆ ರೀತಿ ಮಾತಾಡ್ತಾನೆ. ಬರೀ ಹಿಂದೂ ಮುಸ್ಲಿಂ ಅಂದ್ರೆ ಆಗುತ್ತಾ? ಹಿಂಗಾಗುತ್ತೆ? ಎಲ್ಲರೂ ಮಾನವ ಜಾತಿ. ಕೈ ಹೊಡೆದ ಜೋರಕ್ಕೆ ಕಡ್ದ ಅಂದ್ರೆ ಒಂದೇ ರಕ್ತ ಬರುತ್ತೆ. ನಿಮ್ಮಲ್ಲೂ ಅದೇ ಇರುತ್ತೆ, ನನ್ನಲ್ಲೂ ಅದೇ ಇರುತ್ತೆ. ಇದಕ್ಕೆ ಯಾಕೆ ಹಿಂಗೆ ಮಾತಾಡೋದು? ದುಃಖ ಬರುತ್ತೆ. ಏನಪ್ಪ ಏನಾಯ್ತು ನಿನಗೆ ಅಂತ ಕನ್ನಡದಲ್ಲಿ ಕೇಳ್ತಾನೆ. ಏನಾಯ್ತು ನಿನಗೆ, ಏಮಾಯನೆ ಕಾವಲ್ಲ ಅಂತ ಅವ್ನು ಕೇಳ್ತಾನೆ. ಯಾವಾಗ ತೆರಬೇಕು? ಈ ರೀತಿ ಕಷ್ಟ ಬಂದರೆ ಆ ಭಾಷೆಯಲ್ಲಿ ಮಾತಾಡ್ತಾರೆ. ಇದು ಬಂದ್ಬಿಟ್ಟು ಸೂರ್ಯ ಚಂದ್ರ ಒಂದೇ. ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯ ಅಂತ ಹೆಸರು ಇಟ್ಕೊಂಡಿದ್ದಾನಲ್ಲ ಅವನು. ಆ ಸೂರ್ಯಕ್ಕೆ ಏನಾರು ಜಾತಿ ಇದೆಯಾ? ಚಂದ್ರಕ್ಕೆ ಏನಾರ ಜಾತಿ ಇದೆಯಾ? ಆಕಾಶಕ್ಕೆ ಏನಾರ ಜಾತಿ ಇದೆಯಾ? ಭೂಮಿಗೆ ಏನಾರ ಜಾತಿ ಇದೆಯಾ? ಈ ಮರಕ್ಕೆ ಏನಾರ ಜಾತಿ ಇದೆಯಾ? ಈ ಮರದಲ್ಲಿ ಕಳ್ಳರು, ಮಳ್ಳರು, ಒಡೆಯವರು, ದಡೋರೆ ಕೌಡಿಗೆ ಎಲ್ಲ ನಿಂತ್ಕೊಳ್ತಾರೆ. ಈ ಮರಕ್ಕೆ ಏನಾರ ಜಾತಿ ಇದೆಯಾ? ಈ ಮರ ಹೇಳಬೇಕು ನೀನು ಮುಸ್ಲಿಂ ಪಕ್ಕಕ್ಕೆ ಹತ್ತು, ಹಿಂದೂ ನೀನು ಹೋಗಿ ಪಕ್ಕಕ್ಕೆ ಹತ್ತು ಹೇಳಬೇಕು. ಈ ಮರ ಯಾಕೆ ಎಲ್ಲರಿಗೂ ಆಶ್ರಯ ಕೊಡುತ್ತೆ? ಆ ರೀತಿ ರಾಜಕೀಯ ಬೇಕು ನಮಗೆ. ರಾಯಿಂದ ರಾವಣ, ಜಾಯಿಂದ ಜರಸಂತ, ಕೀಗಿಂದ ಕೀಚಕ, ಯಾ ಎಂಬಂದ ಕುಡಿ ರಾಜಕೀಯ ವಿನಃ ಒಳ್ಳೆಯದಿಂದ ರಾಜಕೀಯ ಮಾಡೋರು ಯಾರೂ ಇಲ್ಲ. ನಾನು ಹೇಳೋದಿಷ್ಟೇ ವಿನಃ.